ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ತ್ರಿಗುಣಾತ್ಮಕ ಪ್ರಕೃತಿ ಎಂಬ 130ನೆಯ ಉಪನ್ಯಾಸಕ್ಕೆ ಸ್ವಾಗತ. ಭಗವಂತನು ಅರ್ಜುನನಿಗೆ ಕ್ಷೇತ್ರಜ್ಞರ ವಿವೇಕ ರೂಪವಾದ ಜ್ಞಾನವನ್ನು ತಿಳಿಸಿ ಹೀಗೆನ್ನುತ್ತಾನೆ: ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ಜ್ಞಾನಗಳಲ್ಲೆಲ್ಲ ಉತ್ತಮವಾದ ಜ್ಞಾನವನ್ನು ಮತ್ತೊಮ್ಮೆ ಹೇಳುತ್ತೇನೆ. ಇದನ್ನು ಅರಿತುಕೊಂಡೇ ಮುನಿಗಳು ಈ ಸಂಸಾರ ಬಂಧದಿಂದ ಬಿಡುಗಡೆಯಾಗುವುದು ಎಂಬ ಪರಮ ಸಿದ್ಧಿಯನ್ನು ಪಡೆದಿರುತ್ತಾರೆ. ಈ ಜ್ಞಾನವನ್ನು ಪಡೆದವರು ನನ್ನ ಸಾಧರ್ಮ್ಯವನ್ನು ಹೊಂದುವರು. ಅವರು ಸೃಷ್ಟಿಯಾದರೂ ಹುಟ್ಟುವುದಿಲ್ಲ, ಪ್ರಳಯವಾದರೂ ವ್ಯಥೆ ಪಡುವುದಿಲ್ಲ. ಇಲ್ಲಿ ಹಿಂದೆ ಹೇಳಿದ ಜ್ಞಾನವನ್ನೇ ಮತ್ತೊಮ್ಮೆ ಹೇಳುತ್ತೇನೆ ಎಂದು ಪ್ರಾರಂಭಿಸಿರುತ್ತಾನೆ. ಏಕೆಂದರೆ ಇದು ಉತ್ತಮವಾದ ಜ್ಞಾನವು. ಉತ್ತಮ ಜ್ಞಾನವೆಂದರೇನು? ಅಜ್ಞಾನವನ್ನು ಅತ್ಯಂತವಾಗಿ ಕಳೆಯುವ ಕಡೆಯ ಜ್ಞಾನವು. ಸಂಶಯಾದಿಗಳು ಇನ್ನೂ ಉಳಿದಿದ್ದರೆ ಅದು ಸಮ್ಯಕ್ ಜ್ಞಾನವಾಗಲಾರದು. ನಿಜವಾಗಿ ನೋಡಿದರೆ ಪರತತ್ವವನ್ನು ತಿಳಿಯದಿರುವುದೊಂದೇ ಅಜ್ಞಾನವು. ಅದನ್ನು ಕಳೆಯುವುದೊಂದೇ ಜ್ಞಾನವು. ಮಿಕ್ಕ ಜ್ಞಾನಗಳು ಜ್ಞಾನಗಳಲ್ಲ. ಏಕೆಂದರೆ ಅವು ಬಂದರೂ ಅರಿಯಬೇಕಾದದ್ದು ಇದ್ದೇ ಇರುತ್ತದೆ. ಮಿಕ್ಕ ಅಜ್ಞಾನಗಳು ಅಜ್ಞಾನಗಳೂ ಅಲ್ಲ. ಏಕೆಂದರೆ ಅವಕ್ಕೆ ವಿಷಯವಾಗಿರುವ ತತ್ವವನ್ನು ಅರಿತ ಮೇಲೆ ಅವು ಹೋದರೂ ಹೋದಂತೆ ಆಗಿರುವುದಿಲ್ಲ. ಆ ವಿಷಯಗಳನ್ನು ಅರಿತದ್ದರಿಂದ ಪರಮ ಪುರುಷಾರ್ಥವೂ ಆಗಿರುವುದಿಲ್ಲ. ಒಂದು ಕನಸು ಹೋಗಿ ಮತ್ತೊಂದು ಕನಸು ಬಂದರೆ ಎಚ್ಚರವಾದನು ಎಂಬ ಭ್ರಾಂತಿಯಾಗಬಹುದು. ಆದರೆ ಅದೇನು ನಿಜವಾದ ಎಚ್ಚರ ಎನಿಸಲಾರದು ಅಲ್ಲವೇ? ಜ್ಞಾನವು ಬಂದದ್ದಕ್ಕೆ ಏನು ಗುರುತು? ಅಜ್ಞಾನವು ಅತ್ಯಂತವಾಗಿ ಹೋಗಿಬಿಡಬೇಕು. ಅಜ್ಞಾನದಿಂದ ಆಗಿರುವ ಸಂಸಾರದ ಅನರ್ಥವು ಇಲ್ಲವಾಗಿ ಬಿಡಬೇಕು. ಅಜ್ಞಾನದ ಮಬ್ಬಿನಲ್ಲಿ ನಾನು ಅರಿತುಕೊಳ್ಳಬೇಕಾದವನು. ನನಗೆ ಅರಿತುಕೊಳ್ಳಬೇಕಾದ ಪರಮಾರ್ಥವೊಂದಿದೆ. ಅದಕ್ಕೆ ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಎಂಬ ಅರಿವು ಇರುತ್ತದೆ. ಜ್ಞಾನವು ಬಂದಾಗ ಹೊಸದಾಗಿ ಮನನ ಮಾಡಬೇಕಾದದ್ದು ಏನೂ ಇರುವುದಿಲ್ಲ. ಆದ್ದರಿಂದಲೇ ಈ ಜ್ಞಾನವನ್ನು ತಿಳಿದು ಮುನಿಗಳು ಪರಮ ಸಿದ್ಧಿಯನ್ನು ಪಡೆದುಕೊಂಡಿರುತ್ತಾರೆ ಎಂದಿರುತ್ತದೆ. ಇಲ್ಲಿ ಯಾವ ಜ್ಞಾನವನ್ನು ಭಗವಂತನು ಪರಾಮರ್ಶಿಸಿರುತ್ತಾನೆ ಎಂಬುದನ್ನು ತಿಳಿಯುವುದಕ್ಕೆ ಹಿಂದಿನ ಸಂದರ್ಭವನ್ನು ಸ್ವಲ್ಪ ನೆನಪಿಗೆ ತಂದುಕೊಳ್ಳಬೇಕು. ಗುಣಸಂಗವೆಂಬ ಕಾಮದಿಂದಲೂ ಪ್ರಕೃತಿಸ್ತತ್ವವೆಂಬ ಅವಿದ್ಯೆಯಿಂದಲೂ ಜೀವರು ಮತ್ತೆ ಮತ್ತೆ ಸಂಸಾರದಲ್ಲಿ ಹುಟ್ಟುತ್ತಾರೆಂದು ತಿಳಿಸಿದ್ದಾಗಿದೆ. ಯಾರು ಕ್ಷೇತ್ರಜ್ಞರನ್ನು ವಿಂಗಡಿಸಿ ಕ್ಷೇತ್ರಜ್ಞನ ಪರಮಾರ್ಥ ರೂಪವನ್ನು ಅರಿತುಕೊಳ್ಳುವರೋ ಅವರೇ ಪರಮ ಗತಿಯನ್ನು ಪಡೆಯುತ್ತಾರೆ. ಏಕೆಂದರೆ ಅವರು ಭೂತ ಪ್ರಕೃತಿಯನ್ನು ಇಲ್ಲಿ ವಿಂಗಡಿಸಿಕೊಂಡಿರುತ್ತಾರೆ. ಇದನ್ನು ಹಿಂದಿನ ಉಪನ್ಯಾಸದ ಕೊನೆಯಲ್ಲಿ ಹೇಳಿರುತ್ತದೆ. ಇಲ್ಲಿ ಅದನ್ನೇ ಅನುವಾದ ಮಾಡಿಕೊಂಡು 2 ಶ್ಲೋಕಗಳಲ್ಲಿ ಹೇಳಿರುತ್ತದೆ. ಈ ಜ್ಞಾನವನ್ನು ಪಡೆದವರು ಮತ್ತೆ ಹುಟ್ಟುವುದಿಲ್ಲ. ಏಕೆಂದರೆ ಅವರಿಗೆ ಗುಣಸಂಗವಾಗಲಿ ಪ್ರಕೃತಿಸ್ತತ್ವವೆಂಬ ಅಜ್ಞಾನವಾಗಲಿ ಇನ್ನೂ ಇರುವುದಿಲ್ಲ. ಅವರು ಪ್ರಳಯದಲ್ಲಿ ವ್ಯಥೆ ಪಡುವುದಿಲ್ಲ. ಏಕೆಂದರೆ ಅವರು ಭೂತ ಪ್ರಕೃತಿಯನ್ನೇ ಲಯಗೊಳಿಸಿಕೊಂಡಿರುತ್ತಾರೆ. ಇನ್ನು ಪ್ರಕೃತಿಯಲ್ಲಿ ಅವರು ಹೇಗೆ ಪ್ರಳಯವಾದರು? ಇದನ್ನು ವಿವರಿಸುವುದಕ್ಕೆ ಇಲ್ಲಿ ಶಬ್ದಾಂತರಗಳಿಂದ ಪ್ರಕೃತಿಯ ವ್ಯಾಪಾರವನ್ನು ತಿಳಿಸುವುದಕ್ಕೆ ಭಗವಂತನು ಪ್ರಾರಂಭಿಸಿರುತ್ತಾನೆ.
ಜ್ಞಾನವು ಬರುವುದು, ಅಜ್ಞಾನವು ಹೋಗುವುದು ಎಂದರೆ ಯಾವುದೋ ಒಂದು ಪದಾರ್ಥವು ಆಮದಾಗುವುದು, ಯಾವುದೋ ಒಂದು ಪದಾರ್ಥವು ನಮ್ಮಲ್ಲಿಂದ ರಫ್ತಾಗುವುದು ಎಂದು ಅರಿಯಬಾರದು. ಬೆಳಕು ಕಾಣಿಸಿಕೊಳ್ಳುವುದೇ ಹೇಗೆ ಕತ್ತಲೆಯ ನಾಶವೋ ಹಾಗೆ ಜ್ಞಾನದ ಉದಯವೇ ಅಜ್ಞಾನದ ನಾಶವು. ಇದನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಬೇಕು. ಈ ದೃಷ್ಟಿಯಿಂದಲೇ ನಾವು ಈ ಅಧ್ಯಾಯದಲ್ಲಿ ಹೇಳಿರುವ ಜ್ಞಾನವನ್ನು ಅರಿತುಕೊಳ್ಳಬೇಕು. ಜ್ಞಾನ, ಅಜ್ಞಾನ ಇವೆರಡು ಈ ನಮ್ಮ ಜೀವನದ ಬಗ್ಗೆ ಇರುವ ದೃಷ್ಟಿ ವಿಶೇಷಗಳು. ಅಜ್ಞಾನವಿರುವಾಗ ಕ್ಷೇತ್ರಜ್ಞ ಸಂಯೋಗವಾಗುತ್ತದೆ, ಬಗೆ ಬಗೆಯ ಸೃಷ್ಟಿಯಾಗುತ್ತದೆ, ಸುಖ ದುಃಖಗಳ ಭೋಗವಾಗುತ್ತದೆ, ಸಂಸಾರವಾಗುತ್ತದೆ. ಜ್ಞಾನವು ಬಂತೋ ಇಲ್ಲವೋ, ಅಜ್ಞಾನವಾಗಲಿ ಅದರ ಕಾರ್ಯವಾಗಲಿ ಪರಮಾರ್ಥವೇ ಅಲ್ಲ, ಅದು ಇರಲೇ ಇಲ್ಲ. ಅದನ್ನು ನಾಶ ಮಾಡುವುದು ಎಂದರೇನು? ಜ್ಞಾನ ಅಜ್ಞಾನಗಳ ಭೇದವನ್ನು ಮಾಡಿಕೊಂಡಿದ್ದದ್ದೇ ನಮ್ಮ ಅಜ್ಞಾನವು ಎಂಬ ದೃಷ್ಟಿಯು ಎದ್ದುಕೊಳ್ಳುವುದು. ಹಿಂದೆ ಕ್ಷೇತ್ರಜ್ಞ ಸಂಯೋಗದಿಂದ ಸೃಷ್ಟಿಯಾಗುವುದು ಎಂದು ಹೇಳಿದ್ದಷ್ಟೇ ಅದನ್ನೇ ಇಲ್ಲಿ ಭಗವಂತನು ವಿವರಿಸುತ್ತಿರುತ್ತಾನೆ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದಃ ಪಿತಾ. ಬ್ರಹ್ಮವೇ ಯೋನಿ, ನಾನೇ ಬೀಜಪ್ರದನು. ನಮ್ಮಿಬ್ಬರ ಸಂಗದಿಂದ ಜಗತ್ತು ಸೃಷ್ಟಿಯಾಗುತ್ತದೆ ಎಂದಿದ್ದಾನೆ ಭಗವಂತ. ಇಲ್ಲಿ ಬ್ರಹ್ಮವೆಂದರೇನು? ಪರಮಾತ್ಮನಿಗಿಂತ ಬೇರೆಯಾದದ್ದು ಬ್ರಹ್ಮವು ಹೇಗಾಯಿತು ಎಂದು ನೀವು ಕೇಳಬಹುದು. ಇದಕ್ಕೆ ಉತ್ತರವೇನೆಂದರೆ, ಬ್ರಹ್ಮ ಎಂದರೆ ದೊಡ್ಡದು ಎಂದರ್ಥ. ಯಾವುದು ಮಿಕ್ಕ ಎಲ್ಲದಕ್ಕಿಂತಲೂ ದೊಡ್ಡದೋ ಅದೆಲ್ಲವೂ ಬ್ರಹ್ಮ ಎಂಬ ಶಬ್ದಕ್ಕೆ ತಕ್ಕದ್ದಾಗಿರುವುದು. ಸಾಮಾನ್ಯ ಜನರು ಹಣ, ಮನೆ, ಮಕ್ಕಳು, ಹೊಲ, ಕೀರ್ತಿ, ಆರೋಗ್ಯ, ಆಯಸ್ಸು, ಬಲ, ವಿದ್ಯೆ ಮುಂತಾದವುಗಳನ್ನು ಬಲು ದೊಡ್ಡವೆಂದು ಭಾವಿಸಿಕೊಂಡಿರುತ್ತಾರೆ. ಆದ್ದರಿಂದ ಅವೇ ಅವರ ಪಾಲಿಗೆ ಬ್ರಹ್ಮವಾಗುವುದು. ಆದ್ದರಿಂದ ಒಬ್ಬಾತನು ಅವರವರಿಗೆ ಅವರವರು ಅರಿತುದೇ ಬ್ರಹ್ಮ ಎಂದಿದ್ದಾನೆ. ವೇದವನ್ನು ಬ್ರಹ್ಮ ಎಂದು ಕರೆಯುವುದು ಶಾಸ್ತ್ರಕಾರರಲ್ಲಿ ರೂಢಿಯಿದೆ. ಏಕೆಂದರೆ ಮಿಕ್ಕ ಶಬ್ದ ರೂಪವಾದ ಗ್ರಂಥಗಳೆಲ್ಲಕ್ಕಿಂತಲೂ ವೇದವು ದೊಡ್ಡದು. ಎಲ್ಲಕ್ಕೂ ದೊಡ್ಡದಾದ ಪರಮಾತ್ಮ ತತ್ವವನ್ನೇ ಅದು ತಿಳಿಸುವುದರಿಂದ ಆ ಹೆಸರು ಅದಕ್ಕೆ ತಕ್ಕದ್ದು ಆಗಿದೆ. ಪ್ರಕೃತದಲ್ಲಿ ಬ್ರಹ್ಮವೆಂದರೆ ಪ್ರಕೃತಿಯು ಇಡೀ ಜಗತ್ತನ್ನೇ ಹಡೆಯುವ ಮೂಲ ಕಾರಣವನ್ನು ಬ್ರಹ್ಮ ಅವೆಲ್ಲಕ್ಕಿಂತ ದೊಡ್ಡದು ಎಂದು ಎಣಿಸುವುದು ಯುಕ್ತವೇ ಅಲ್ಲವೇ? ಪರಮಾತ್ಮನೇ ಯಜಮಾನನು, ಪ್ರಕೃತಿಯೇ ಪತ್ನಿ, ಅವರಿಬ್ಬರ ಸಂಗದಿಂದ ಜಗತ್ತು ಉಂಟಾಗುತ್ತದೆ ಎಂದು ಹೇಳಿರುವುದು ತತ್ವವನ್ನು ತಿಳಿಸುವುದಕ್ಕೆ ಉಪಾಯವು. ಭಾಗವತ ಚಂಪೂಕಾರನು ಒಂದು ಕಡೆಯಲ್ಲಿ ಪರಮಾತ್ಮನೇ, ನೀನು ಪುರಾಣನು, ಅಸಂಗನು, ಪ್ರಕೃತಿ ಎಂಬ ಮುದುಕಿಯಲ್ಲಿ ಹೇಗೆ ಜಗತ್ತನ್ನು ಸೃಷ್ಟಿಸುತ್ತಿರುವೆ ಎಂದು ಈ ಅಭಿಪ್ರಾಯವನ್ನು ವರ್ಣಿಸಿರುತ್ತಾನೆ. ಅದ್ವಿತೀಯವಾದ ತತ್ವದಲ್ಲಿ ದ್ವೈತವನ್ನು ಕಲ್ಪಿಸಿರುವುದು ಎಂಥ ಅಜ್ಞಾನವಿದು ಎಂಬುದು ಅವನ ಆಶಯ. ಶ್ರೀಕೃಷ್ಣನು 16,000 ಹೆಂಡಿರುಳ್ಳವನು, ಅನೇಕ ಮಕ್ಕಳನ್ನು ಪಡೆದವನು. ಆದರೂ ನಿತ್ಯ ಬ್ರಹ್ಮಚಾರಿ ಎಂದು ವರ್ಣಿಸುವ ಪುರಾಣೋಕ್ತಿಗೆ ಇದೇ ಅಭಿಪ್ರಾಯ. ಪರಮಾತ್ಮನು ಈಗಲೂ ತಾನಿರುವಂತೆ ಒಬ್ಬನೇ ಆಗಿರುತ್ತಾನೆ. ಆದರೂ ಅವನಲ್ಲಿ ಈ ನಾನಾತ್ವದ ಪ್ರಪಂಚವು ಕಾಣಿಸುತ್ತಿರುತ್ತದೆ. ಇದೆಲ್ಲ ಮಾಯಕವು, ಅವಿದ್ಯೆಯ ಫಲವು. ಅವಿದ್ಯೆಯಿಂದ ಆಗಿರುವ ಈ ನಾನಾತ್ವವನ್ನು ಕಳೆದುಕೊಂಡು ಪರಮಾತ್ಮನಲ್ಲಿ ನೆಲೆ ನಿಲ್ಲಬೇಕು. ಅದೇ ವಿದ್ಯೆಯ ಫಲವು.
ಲೋಕವೆಲ್ಲ ಕ್ಷೇತ್ರಜ್ಞರ ಸಂಯೋಗದ ಫಲವೇ. ಇಲ್ಲಿ ಕ್ಷೇತ್ರ ರೂಪವಾದ ಪ್ರಕೃತಿಯು ಕುಣಿಯುತ್ತಿರುತ್ತದೆ. ಕ್ಷೇತ್ರಜ್ಞ ರೂಪನಾದ ಪುರುಷನು ಉದಾಸೀನನಾಗಿ ಕುಳಿತಿರುತ್ತಾನೆ. ಪ್ರಕೃತಿಯ ಕುಣಿತದಲ್ಲಿ ದೃಷ್ಟಿ ನೆಟ್ಟಿರುವವರಿಗೆ ಪರಮಾರ್ಥ ತತ್ವವೇ ಕಾಣುವುದಿಲ್ಲ. ಮನಸ್ಸಿನಲ್ಲಿ ಬಗೆ ಬಗೆಯ ವಿಕಲ್ಪಗಳು ಉಂಟಾಗುತ್ತಿರುತ್ತವೆ. ಲೋಕದಲ್ಲಿ ಕಾಣುವ ಉತ್ತಮ, ಮಧ್ಯಮ, ನೀಚ ಯೋನಿಗಳಲ್ಲಿ ದೇವತೆಗಳು, ಗಂಧರ್ವರು, ಯಕ್ಷರು, ಕಿನ್ನರರು ಮುಂತಾದವರು ಯೋನಿಗಳಲ್ಲಿ ಜನಿಸುತ್ತಿರುವವರು, ಮನುಷ್ಯರಲ್ಲಿ ಬೇರೆ ಬೇರೆಯ ದೇಶ ಕಾಲಗಳಲ್ಲಿ ಜನಿಸುತ್ತಿರುವವರು, ಸ್ಥಾವರಾಂತವಾದ ಪ್ರಾಣಿಗಳಲ್ಲಿ ಹುಟ್ಟುತ್ತಿರುವವರು ಎಲ್ಲರೂ ಈ ಪ್ರಕೃತಿ ಪುರುಷ ಸಂಯೋಗದ ಫಲವು. ಲೋಕದ ಸ್ತ್ರೀ ವ್ಯಕ್ತಿಗಳೆಲ್ಲವನ್ನು ಪ್ರಕೃತಿ ಎಂದು ಕರೆಯಬಹುದು. ಪುರುಷ ವ್ಯಕ್ತಿಯನ್ನೆಲ್ಲ ಪುರುಷನೆಂದು ಕರೆಯಬಹುದು. ಅಥವಾ ಪ್ರಕೃತಿ ಪುರುಷ ಎಂದು ವಿಂಗಡಿಸಿದ ಬಳಿಕವೂ ಆ ಒಂದೊಂದರಲ್ಲಿಯೂ ಪ್ರಕೃತಿ ಪುರುಷ ಸಂಯೋಗವೇ ಇರುವುದೆಂದು ತಿಳಿಯಬರುವುದು. ಪ್ರಕೃತಿ ಪುರುಷರ ಸಂಬಂಧವಿಲ್ಲದೆ ಯಾವ ದೃಶ್ಯವೂ ಸೃಷ್ಟಿಯಾಗುವುದಿಲ್ಲ. ಯಾವುದೊಂದು ಘಟನೆಯೂ ಆಗುವುದಿಲ್ಲ. ಯಾವುದು ಇದ್ದಂತೆ ಇರುವುದೋ ಅದು ಪುರುಷ. ಅದರಲ್ಲಿಯೇ ಪರಮಾರ್ಥವನ್ನು ಹುಡುಕಬೇಕು. ಯಾವುದು ಮಾರ್ಪಡುತ್ತಲೇ ಇರುವುದೋ ಅದೇ ಪ್ರಕೃತಿ. ಅದೆಲ್ಲ ಮಾಯೆಯ ಆಟವೆಂದು ತಿಳಿಯಬೇಕು. ಮನುಷ್ಯನಿಗೆ ಇದ್ದಂತೆ ಇರುವುದಕ್ಕೆ ಬೇಸರ. ಅವನಿಗೆ ಏನಾದರೊಂದು ವೈಚಿತ್ರ್ಯವೂ ಬೇಕು. ಯಾವುದಾದರೊಂದು ಹೊಸ ಘಟನೆಯನ್ನು ಅವನು ನಿರೀಕ್ಷಿಸುತ್ತಿರುತ್ತಾನೆ. ಈಸೋಪನ ಕಥೆಗಳಲ್ಲಿ ಕಪ್ಪೆಗಳು ಒಬ್ಬ ರಾಜನು ಬೇಕೆಂದು ಬೇಡಿಕೊಂಡ ಕಥೆಯನ್ನು ನೀವು ಓದಿರಬಹುದು. ದೇವತೆಗಳೊಡೆಯನು ಅವಕ್ಕೆ ಒಂದು ಕೊರಡನ್ನು ಕೊಟ್ಟು, ಇದೇ ನಿಮ್ಮ ರಾಜನು ಎಂದನಂತೆ. ಆದರೆ ಅದು ಸ್ವಲ್ಪವೂ ಅಲುಗಾಡಲಿಲ್ಲ. ಅದರ ಮೇಲೆಯೇ ಕಪ್ಪೆಗಳು ಕುಳಿತುಕೊಂಡರೂ ಅದು ಸುಮ್ಮನೆ ಇರುತ್ತಿತ್ತು. ಆಗ ಕಪ್ಪೆಗಳಿಗೆ ಬಹಳ ಬೇಸರವಾಯಿತು. ಸುಮ್ಮನೆ ಇದ್ದಂತೆ ಇರುವ ಅರಸನನ್ನು ಕಟ್ಟಿಕೊಂಡು ಏನು ಮಾಡುವುದು? ಅವು ಮತ್ತೆ ದೇವರಾಜನನ್ನು ಬೇಡಿಕೊಂಡವು, ಒಬ್ಬ ಚಟುವಟಿಕೆಯ ದೊರೆಯನ್ನು ನಮಗೆ ಗೊತ್ತು ಮಾಡಿಕೊಡು ಎಂದು. ಸರಿ, ಆಗ ಅವರಿಗೆ ಆ ಪರಮೇಶ್ವರನು ಒಂದು ಕೊಕ್ಕರೆಯನ್ನು ಕಳುಹಿಸಿದನು. ಅದು ಕಪ್ಪೆಗಳನ್ನು ಒಂದೊಂದಾಗಿ ತಿನ್ನುವುದಕ್ಕೆ ಪ್ರಾರಂಭಿಸಿತು. ಇದರಂತೆಯೇ ಆಗಿದೆ ಸಾಮಾನ್ಯ ಜನರ ಪಾಡು. ಅವರಿಗೆ ಇದ್ದಂತೆ ಇರುವ ಪರಮಾರ್ಥ ತತ್ವವು ಬೇಡ. ಇದಕ್ಕೆ ಕಾರಣವೇನೆಂದರೆ, ಒಂದಿಷ್ಟು ಅಲುಗಾಡದೆ ಬಿದ್ದ ಬಳಿ ಬಿದ್ದಿರುವ ಜಡ ವಸ್ತುವನ್ನು, ಕೂಟಸ್ಥ ನಿತ್ಯವಾದ ಚೈತನ್ಯವನ್ನು ಅವರು ವಿಂಗಡಿಸಿಕೊಳ್ಳದೇ ಇರುವರು. ಆತ್ಮತತ್ವವನ್ನು ತಿಳಿದುಕೊಂಡರೆ ಮನಸ್ಸಿಗೆ ಪರಮ ಶಾಂತಿಯು ದೊರಕುತ್ತದೆ. ಕೃತಕೃತ್ಯತಾ ಬುದ್ಧಿಯು ಬರುತ್ತದೆ. ಶಾಂತವಾದ, ನಿರ್ಗುಣವಾದ, ನಿಶ್ಚಲವಾದ ಕೂಟಸ್ಥ ತತ್ವದಿಂದಲೇ ಜಗತ್ತೆಲ್ಲವೂ ಬಂದಿದೆ. ಅದರ ಆಧಾರದಿಂದಲೇ ಜಗತ್ತೆಲ್ಲವೂ ಎದ್ದುಕೊಂಡು ಪ್ರಾಣಿಗಳು ತಮ್ಮ ತಮ್ಮ ವ್ಯಾಪಾರ ಮಾಡುತ್ತಿವೆ. ಈ ನಿಜವನ್ನು ಅರಿಯದ್ದರಿಂದ ನಮಗೆ ಪರಮಾರ್ಥವು ಬೇಡವಾಗಿದೆ. ಅದನ್ನು ಹುಡುಕಿದರೂ ನಮಗೆ ಅದು ಸಿಕ್ಕದಾಗಿದೆ. ಪರಮಾರ್ಥದ ವಿವೇಕವು ನಮಗೆ ದಕ್ಕಬೇಕಾದರೆ ಮೂಲ ಪ್ರಕೃತಿಯ ಗುಣಗಳನ್ನು ನಾವು ಅರಿತುಕೊಳ್ಳುವುದು ಅವಶ್ಯವು. ಈ ಗುಣಗಳ ವಿಷಯವಾಗಿ ಆಗಾಗ್ಗೆ ಈ ಉಪನ್ಯಾಸಗಳಲ್ಲಿ ಹೇಳಿಯೇ ಇದೆ. ಆದರೆ ಅವನ್ನೇ ಪ್ರಧಾನವಾಗಿ ನಾವು ಈವರೆಗೆ ವಿಚಾರ ಮಾಡಿಲ್ಲ. ಜಗತ್ತೆಲ್ಲವೂ ಗುಣಗಳ ಕಾರ್ಯವೇ. ಕಾರ್ಯವನ್ನು ನೋಡಿದರೆ ಗುಣಗಳು ಅದ್ಭುತವಾಗಿ ಕಾಣುವವು. ಆದರೆ ಮೂಲದಲ್ಲಿ ಗುಣಗಳು ಹೇಗಿರುವವೆಂದು ಯಾರಿಗೂ ತಿಳಿದು ಬರುವುದಿಲ್ಲ. ಈ ಗುಣಗಳು ಬಹು ಚಂಚಲ. ಮಲೆತ ನೀರಿನ ಮೇಲುಗಡೆ ಕಾಣಿಸುವ ಕ್ರಿಮಿಗಳಂತೆ ಅವು ನಿಂತಲ್ಲಿ ನಿಲ್ಲದೆ ವ್ಯಾಪಾರ ಮಾಡುತ್ತಲೇ ಇರುವವು. ಬಗೆ ಬಗೆಯ ರೀತಿಯಿಂದ ಪರಸ್ಪರವಾಗಿ ಕೂಡಿಕೊಳ್ಳುತ್ತಲೂ ಬಿಟ್ಟುಕೊಳ್ಳುತ್ತಲೂ ಇರುವವು. ನಮ್ಮ ದೇಹದಲ್ಲಿಯೂ, ಇಂದ್ರಿಯಗಳಲ್ಲಿಯೂ, ಮನಸ್ಸಿನಲ್ಲಿಯೂ, ಬುದ್ಧಿಯಲ್ಲಿಯೂ, ಎಲ್ಲೆಲ್ಲಿಯೂ ಇವುಗಳ ವ್ಯಾಪಾರವೇ ನಡೆದಿದೆ. ನಾವು ಈ ಗುಣಗಳನ್ನು ಬೇರ್ಪಡಿಸಿಕೊಂಡು ನೋಡದೇ ಇರುವುದರಿಂದ
ಈ ಗುಣಗಳ ಕಾರ್ಯಗಳನ್ನೇ ನಾನು ನನ್ನದು ಎಂದು ತಿಳಿದುಕೊಂಡು ಮೋಸ ಹೋಗುತ್ತಿರುವೆವು. ಇದೇ ಬಂಧವು. ಶ್ರೀ ಕೃಷ್ಣ ಭಗವಂತನು ಪ್ರಕೃತಿಯಿಂದ ಹುಟ್ಟುತ್ತಿರುವ ಈ ಗುಣಗಳ ಕಾರ್ಯಗಳು ದೇಹಿಯನ್ನು ದೇಹದಲ್ಲಿ ಕಟ್ಟಿಹಾಕುತ್ತಿರುವವಯ್ಯ ಮಹಾಬಾಹುವೆ ಎಂದಿರುತ್ತಾನೆ. ಇಲ್ಲಿ ಅರ್ಜುನನಿಗೆ ಉಪಯೋಗಿಸುವ ಮಹಾಬಾಹು ಎಂಬ ವಿಶೇಷಣವು ಸಾಭಿಪ್ರಾಯವಾಗಿರುತ್ತದೆ. ನೀನು ಕ್ಷತ್ರಿಯನು, ಮಹಾಬಾಹು, ಬಾಹುಬಲದಿಂದ ಅನೇಕ ಶತ್ರುಗಳನ್ನು ದಮನ ಮಾಡಿರುತ್ತೀಯ ಎಂಬ ಅಭಿಮಾನವಿದೆ. ಅಂದರೆ ಬಾಹುಬಲದಿಂದ ಅನೇಕ ಶತ್ರುಗಳನ್ನು ದಮನ ಮಾಡಿರುತ್ತೇನೆ ಎಂಬ ಅಭಿಮಾನವಿದೆ ನಿನಗೆ. ಆದರೆ ನಿಜವಾಗಿ ಮಹಾಬಾಹುವೆಂಬ ಹೆಸರಿಗೆ ತಕ್ಕವನಾಗಬೇಕಾದರೆ ಈ ಗುಣಗಳನ್ನು ಗೆಲ್ಲಬೇಕು, ಅವುಗಳ ಪಟ್ಟಿನಿಂದ ಬಿಡಿಸಿಕೊಳ್ಳಬೇಕು ಎಂಬುದು ವಿಶೇಷಣದಲ್ಲಿ ಅಡಗಿರುವ ಅಭಿಪ್ರಾಯ. ಪೂರ್ವದಲ್ಲಿ ಅಲೆಕ್ಸಾಂಡರ್ ಎಂಬ ವೀರನು ಆಗಿನ ಕಾಲದಲ್ಲಿ ಗೊತ್ತಾಗಿದ್ದ ಭೂಮಂಡಲವನ್ನೆಲ್ಲ ಜಯಿಸಿದ್ದನು. ಅವನು ತನ್ನ ತಾಯಿಯ ಬಳಿಯಲ್ಲಿ ಕುಳಿತು, ನನಗೆ ಜಯಿಸುವುದಕ್ಕೆ ದೇಶವೇ ಇಲ್ಲವಲ್ಲ ಎಂದು ಅತ್ತನೆಂದು ಐತಿಹಾಸಿಕರು ಹೇಳುತ್ತಾರೆ. ಆ ಮಹಾವೀರನು ಭರತ ಖಂಡದವರೆಗೂ ದಾಳಿಯನ್ನು ನಡೆಸಿದ್ದನು. ಈ ನಮ್ಮ ದೇಶದಲ್ಲಿ ಅವನಿಗೆ ಕೆಲವರು ಮಹಾತ್ಮರ ದರ್ಶನವಾಗಿತ್ತಂತೆ. ಅವರನ್ನು ಮಾತನಾಡಿಸಲು ಎಷ್ಟು ಪ್ರಯತ್ನಪಟ್ಟರೂ ಅವರು ಮೌನವನ್ನು ಬಿಡಲಿಲ್ಲ. ಅವನ ಮಂತ್ರಿಯು, ಸ್ವಾಮಿ, ಇವನು ಜಗಜ್ಜೇತೃವಾದ ಅಲೆಕ್ಸಾಂಡರನು, ನೀವು ನಮ್ಮ ದೇಶಕ್ಕೆ ಬರಬೇಕೆಂದು ಆತನ ಇಚ್ಛೆಯಿದೆ. ಅಲ್ಲಿ ನಿಮಗೆ ಬೇಕಾದ ಸನ್ಮಾನವನ್ನು ಮಾಡಿಸಿ ಅವಶ್ಯವಾದ ಎಲ್ಲ ಸೌಕರ್ಯಗಳನ್ನು ಏರ್ಪಡಿಸಲಾಗುತ್ತದೆ ಎಂದನು. ಆದರೂ ಮಹಾತ್ಮರು ಕದಲಲಿಲ್ಲ. ಕೊನೆಗೆ ಅಲೆಕ್ಸಾಂಡರನು ಕೋಪದಿಂದ ಕಿಡಿಕಿಡಿಯಾದನು. ಆಗ ಮಹಾತ್ಮರು ಗಹಗಹಿಸಿ ನಕ್ಕು, ಎಲ, ಇದೇನು, ನಿನ್ನನ್ನೇ ಜಯಿಸಲಾರದೆ ಇರುವೆ, ನೀನು ಜಗತ್ತನ್ನು ಜಯಿಸಿದವನೇ ಎಂದರಂತೆ. ಪ್ರಕೃತದಲ್ಲಿ ನಮ್ಮಗಳ ಹೆಮ್ಮೆಯು ಹೀಗೆಯೇ ಇದೆ. ಪ್ರಕೃತಿಯ ಗುಣಗಳು ದೇಹಕ್ಕೆ ನಮ್ಮನ್ನು ಕಟ್ಟಿಹಾಕಿದ್ದರೂ ನಾವು ಇದನ್ನು ಅರಿತುಕೊಳ್ಳಲಾರದೆ ಇರುತ್ತೇವೆ. ಗುಣಗಳು ಯಾವ ಯಾವ ರೂಪವನ್ನು ಪಡೆದುಕೊಂಡರೆ ಅದನ್ನೇ ನಾನು ನನ್ನದು ಎಂಬ ಅಭಿಮಾನದಿಂದ ಕಾಣುತ್ತಿರುತ್ತೇವೆ. ಈ ಶರೀರವನ್ನು ಆಶ್ರಯಿಸಿಕೊಂಡು ಯಾವನಲ್ಲಿಯೂ ವೈರವನ್ನು ಮಾಡಬಾರದು, ಪಾಪವನ್ನು ಆಚರಿಸಬಾರದು ಎಂದು ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವುದಕ್ಕೆ ಈ ಗುಣಗಳ ತತ್ವವೇ ಆಧಾರ. ಯಾವನು ವಿಜ್ಞಾನಾತ್ಮ ರೂಪವಾದ ಬ್ರಹ್ಮವನ್ನು ಉಪಾಸನೆ ಮಾಡುತ್ತಾನೋ ಅವನು ಶರೀರದ ಪಾಪಗಳನ್ನೆಲ್ಲ ಶರೀರದಲ್ಲಿಯೇ ಬಿಟ್ಟು ಸಕಲ ಕಾಮಗಳನ್ನು ಪಡೆದುಕೊಳ್ಳುತ್ತಾನೆ ಎಂದು ಶ್ರುತಿಯಲ್ಲಿ ಹೇಳಿರುವುದು ಇದೇ ಅಭಿಪ್ರಾಯದಿಂದ. ಈ ಶರೀರವು ಗುಣಗಳ ಆಟಕ್ಕೆ ರಂಗಸ್ಥಳವು. ನಾವು ಶರೀರಕ್ಕೆ ಅಭಿಮಾನದಿಂದ ಕಟ್ಟು ಬಿದ್ದಿರುವುದಕ್ಕೆ ಈ ಗುಣಗಳೇ ಕಾರಣವು. ಹೇಗೆ ಒಂದೊಂದು ಹಸು, ಕರು, ಎಮ್ಮೆ ಇವು ತಮ್ಮ ತಮ್ಮ ಗೋಂತಿಗೆ ಕಟ್ಟು ಬಿದ್ದಿರುವವೋ, ಹೊರಗಿನಿಂದ ಬಂದ ಕೂಡಲೇ ಹೇಗೆ ಸ್ವಭಾವದಿಂದಲೇ ಹುಲ್ಲಿನ ಆಸೆಗೆ ತಮ್ಮ ತಮ್ಮ ಗೋಂತಿಗೆ ಹೋಗಿ ಕಟ್ಟಿಸಿಕೊಳ್ಳುವವೋ, ಅದರಂತೆ ಜೀವರು ದೇಹದಲ್ಲಿ ಗುಣಗಳಿಂದ ಕಟ್ಟು ಬಿದ್ದಿರುತ್ತಾರೆ. ಗುಣಗಳ ಸ್ವರೂಪ ವಿವೇಕದಿಂದ ಮಾತ್ರವೇ ಈ ದುರ್ಯೋಧನಾಭಿಮಾನವು ಹೋಗಬೇಕಾಗಿದೆ. ಗುಣಗಳು ಸತ್ವ, ರಜಸ್ಸು, ತಮಸ್ಸು ಎಂದು ಮೂರಷ್ಟೇ. ಇವುಗಳಲ್ಲಿ ತೀರಾ ಕೆಳಗಿನ ಗುಣವು ತಮಸ್ಸು. ಅದನ್ನು ಗೆದ್ದುಕೊಂಡವರಿಗೆ ರಜಸ್ಸು ಬಂಧಕವಾಗಿರುತ್ತದೆ. ಅದನ್ನೂ ಗೆದ್ದುಕೊಂಡವರಿಗೆ ಸತ್ವವೇ ಬಂಧಕವಾಗಿರುತ್ತದೆ. ಎಲ್ಲಿಯವರೆಗೆ ರಜಸ್ತಮೋ ಗುಣಗಳ ಸಂಬಂಧವು ಒಂದಿಷ್ಟಾದರೂ ಮಿಶ್ರವಾಗಿರುತ್ತದೆಯೋ ಅಲ್ಲಿಯವರೆಗೂ ಸತ್ವಗುಣವು ಬಂಧಕವೇ ಆಗಿರುತ್ತದೆ. ಆದ್ದರಿಂದ ಈ ಸತ್ವವನ್ನು ಗೆದ್ದು ಶುದ್ಧ ಸತ್ವದಲ್ಲಿಯೇ ನಿಲ್ಲುವುದನ್ನು ಕಲಿಯಬೇಕು. ಹಾಗಾದರೆ ಗುಣಗಳ ಪಟ್ಟಿನಿಂದ ಬಿಡಿಸಿಕೊಳ್ಳುವುದಕ್ಕೆ ಮಾರ್ಗವು ಕಾಣುವುದು. ಆದ್ದರಿಂದ ಭಗವಂತನು ಸತ್ವಾದಿಗಳಲ್ಲಿ ಯಾವುದು ಹೇಗೆ ಬಂಧಕವಾಗಿದೆ ಎಂಬುದನ್ನು ತಿಳಿಸುವುದಕ್ಕೆ ಪ್ರಾರಂಭಿಸಿ
ಮೊದಲು ಸತ್ವಗುಣದ ಬಂಧಕತ್ವವನ್ನೇ ವರ್ಣಿಸುತ್ತಿದ್ದಾನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಜ್ಞಾನಿಗಳ ದೃಷ್ಟಿಯಿಂದ ಸುಖವೂ ಬಂಧಕವೇ. ಅತ್ಯಂತ ಮೇಲಿನ ಸ್ಥಿತಿಯಲ್ಲಿ ಇರಬೇಕೆಂಬ ಗುಣತ್ರಯಗಳನ್ನು ಮೀರಿದ ಪರಮಾತ್ಮನಲ್ಲಿಯೇ ನೆಲೆನಿಲ್ಲಬೇಕೆಂಬ ಆಸೆಯುಳ್ಳ ಮಹಾತ್ಮರಿಗೆ ಸತ್ವವು ಬಂಧಕವೆಂಬುದು ಆಶ್ಚರ್ಯವಲ್ಲ. ದೊಡ್ಡ ದೊಡ್ಡ ಅಧಿಕಾರವನ್ನು ವಹಿಸಿರುವವರಿಗೆ ಹೆಚ್ಚಿನ ಸಂಬಳವನ್ನು ಕೊಟ್ಟರೂ ಅಧಿಕಾರದ ಸ್ಥಾನದಿಂದ ತಪ್ಪಿಸಿಬಿಟ್ಟರೆ ಹೇಗೆ ಮನಸ್ಸಿನಲ್ಲಿ ಕೊರತೆಯಾಗುವುದೋ ಹಾಗೆಯೇ ಪರಮಾತ್ಮ ನಿಷ್ಠೆಯಲ್ಲಿಯೇ ಮನಸ್ಸಿರುವವರಿಗೆ ಅದರಿಂದ ಚ್ಯುತರಾಗಿ ಸತ್ವಗುಣದ ಹಿಡಿತಕ್ಕೆ ಸಿಕ್ಕಿರುವುದು ಬಂಧವೇ ಆಗಿರುತ್ತದೆ. ಚಿನ್ನದ ಬೇಡಿಯಾದ ಮಾತ್ರಕ್ಕೆ ಬೇಡಿ ಎನಿಸದೆ ಇದ್ದೀತೆ. ಇರಲಿ, ಸತ್ವಗುಣವು ಹೇಗೆ ಬಂಧಕ ಎಂಬುದನ್ನು ಈಗ ನೋಡೋಣ. ಸತ್ವವು ನಿರ್ಮಲವಾಗಿರುತ್ತದೆ. ಅದು ಸ್ಫಟಿಕದಂತೆ ಸ್ವಚ್ಛವಾಗಿರುತ್ತದೆ. ಅದರಲ್ಲಿ ವಸ್ತುವನ್ನು ಮರೆಮಾಡುವ ಶಕ್ತಿಯಿಲ್ಲ. ಮರೆಯನ್ನು ತೆಗೆದುಹಾಕಿ ವಸ್ತುವಿನ ತತ್ವದ ಮೇಲೆ ಬೆಳಕನ್ನು ಬೀರುವ ಶಕ್ತಿ ಇರುತ್ತದೆ. ಅದರಲ್ಲಿ ಚಾಂಚಲ್ಯವೇ ಮುಂತಾದ ದೋಷಗಳಿರುವುದಿಲ್ಲ. ಅದು ನಿರ್ದುಷ್ಟವಾಗಿರುತ್ತದೆ. ಆದರೂ ಅದು ಸುಖ ಸಂಗದಿಂದ ಕಟ್ಟಿಹಾಕುತ್ತದೆ. ಸುಖಕ್ಕೆ ಕಟ್ಟಿಹಾಕುವುದು ಎಂದರೇನು? ಅದೂ ಕೆಟ್ಟದ್ದೇ. ತಿಳಿದವರಿಗೆ ಅದೂ ಬಂಧವೇ. ನೆಂಟರ ಮನೆಯಲ್ಲಿ ಬಗೆ ಬಗೆಯ ಉಪಚಾರಗಳು ಆಗುತ್ತಿದ್ದರೂ ವಿವೇಕಿಗಳಾದವರಿಗೆ ಅದೆಲ್ಲ ಭಾರವಾಗಿ ತೋರುವುದಿಲ್ಲವೇ? ಶ್ರೀರಾಮನು ದಾನ ಮಾಡುವವನೇ ಹೊರತು ಪ್ರತಿಗ್ರಹ ಮಾಡುವವನಲ್ಲ ಎಂದು ಹನುಮಂತನು ವರ್ಣಿಸಿರುತ್ತಾನೆ. ಹೀಗೆ ಆತ್ಮ ಸ್ವಭಾವವು ಸುಖರೂಪವಾಗಿರುತ್ತದೆ. ಅದರ ಸನ್ನಿಧಿಯಿಂದ ಅಂತಃಕರಣದಲ್ಲಿ ಸುಖರೂಪವಾದ ವೃತ್ತಿಯುಂಟಾಗುತ್ತದೆ. ಅಂತಃಕರಣದಲ್ಲಿ ಆಗುವ ದುಃಖವು ತನ್ನದೆಂದು ತಿಳಿಯುವುದು ಹೇಗೆ ತಪ್ಪು ತಿಳುವಳಿಕೆಯೋ ಹಾಗೆಯೇ ಈ ಸುಖ ವೃತ್ತಿಯಲ್ಲಿ ತನ್ನದೆಂಬ ಅಭಿಮಾನವನ್ನು ಮಾಡುವುದು ತಪ್ಪು ತಿಳುವಳಿಕೆಯೇ. ಸುಖವು ನಮಗೆ ವಿಷಯವಾಗಿರುತ್ತದೆ. ಅದು ನಮಗೆ ಆಗುವುದೆಂದು ತಿಳಿಯುವುದು ಹೇಗೆ ತಾನೇ ಸರಿಯಾದೀತು? ಸತ್ವಗುಣದಿಂದ ನಮಗೆ ಈ ಅಭಿಮಾನದ ಬಂಧವುಂಟಾಗುತ್ತದೆ. ಸುಖದಲ್ಲಿ ಸಂಗವೆಂದರೆ ನಾನೆಂಬ ಅಭಿಮಾನ. ಆತ್ಮನು ಅಸಂಗನು. ಅವನಿಗೆ ಅಂತಃಕರಣದಲ್ಲಿ ಆಗುವ ಸುಖ ವೃತ್ತಿಯ ಅಂಟು ಒಂದಿಷ್ಟೂ ಇಲ್ಲ ಎಂಬ ತಿಳುವಳಿಕೆಗೆ ಸತ್ವಗುಣವೇ ಅಡ್ಡಿಯಾಗಿರುತ್ತದೆ. ಇದರಂತೆಯೇ ಜ್ಞಾನವನ್ನು ಅರಿಯಬೇಕು. ಸುಖವು ಹೇಗೆ ಆತ್ಮನಿಗೆ ಸ್ವರೂಪವೇ ಆಗಿರುತ್ತದೆಯೋ ಹಾಗೆಯೇ ಜ್ಞಾನವೂ ಆತ್ಮನ ಸ್ವರೂಪವೇ. ಅರಿವಿನ ಗಟ್ಟಿಯೇ ಅವನು. ಅವನಲ್ಲಿ ಅಜ್ಞಾನದ ಸೋಂಕು ಇರುವಂತಿಲ್ಲ. ಅವನ ಸನ್ನಿಧಿಯಿಂದ ಅಂತಃಕರಣದಲ್ಲಿ ಜ್ಞಾನವೆಂಬ ವೃತ್ತಿ ಏಳುವುದು. ಆ ಜ್ಞಾನವು ನನ್ನದು ಎಂಬ ಸಂಗವನ್ನು ಮಾಡುವುದೂ ಸತ್ವಗುಣವೇ. ಗಂಜೀಪು, ಇಸಪೇಟು ಮುಂತಾದ ಆಟಗಳ ಜ್ಞಾನ, ಕಳ್ಳತನದ ಜ್ಞಾನ, ಪೈಲುವಾನನಾಗುವ ಜ್ಞಾನ, ಕುಶಲ ವಿದ್ಯೆಗಳ ಜ್ಞಾನ, ತರ್ಕಾದಿ ಶಾಸ್ತ್ರಗಳ ಜ್ಞಾನ ಇದೆಲ್ಲ ಜ್ಞಾನವೃತ್ತಿಯೇ. ಈ ಜ್ಞಾನದಲ್ಲಿ ನಾವು ಸಂಗವನ್ನು ಮಾಡುವುದು ಅದು ವಿಷಯವಾಗಿದ್ದರೂ ವಿಷಯೀ ರೂಪನಾಗಿರುವ ತನ್ನ ಸ್ವರೂಪಕ್ಕೆ ಸೇರಿದ್ದೆಂದು ತಿಳಿಯುವುದು ತಪ್ಪು ತಿಳುವಳಿಕೆಯೇ. ಈ ಸಂಗವು ಸತ್ವಗುಣದಿಂದ ಆಗುತ್ತದೆ. ಹಿಂದಿನ ಅಧ್ಯಾಯದಲ್ಲಿ ಇಚ್ಛಾದಿಯಾಗಿ ಧೃತಿಯವರೆಗಿನವುಗಳೆಲ್ಲ ಕ್ಷೇತ್ರವೇ ಎಂದು ಹೇಳಿರುವುದೇಕೆಂಬುದು ನಮಗೆ ಈಗ ಚೆನ್ನಾಗಿ ಮನವರಿಕೆಯಾಗುತ್ತದೆ. ಅವೆಲ್ಲ ಅಂತಃಕರಣದ ಧರ್ಮಗಳು. ಅವುಗಳಲ್ಲಿ ಸುಖ, ದುಃಖ, ಚೇತನ ಅಥವಾ ಜ್ಞಾನ ಇವನ್ನೆಲ್ಲ ಅಡಕ ಮಾಡಿತ್ತು. ಕ್ಷೇತ್ರದ ಅಥವಾ ಪ್ರಕೃತಿಯ ಧರ್ಮದ ಯಾವುದೂ ಕ್ಷೇತ್ರಜ್ಞನಾದ ಪುರುಷನಿಗೆ ಸೇರತಕ್ಕದ್ದಲ್ಲ. ಆತ್ಮನು ಸಚ್ಚಿದಾನಂದನೆಂದು
ಶಾಸ್ತ್ರದಲ್ಲಿ ವರ್ಣಿಸಿದೆಯಷ್ಟೇ. ಅವಿವೇಕಿಗಳಾದವರು ಕ್ಷೇತ್ರದಲ್ಲಿ ಕಾಣಬರುತ್ತಿರುವ ಇರವು, ಅರಿವು, ಸುಖ ಇವನ್ನೇ ಆತ್ಮಸ್ವರೂಪವೆಂದು ತಪ್ಪಾಗಿ ಭ್ರಮಿಸಿರುತ್ತಾರೆ. ಇವೆಲ್ಲ ನಿಜವಾದ ಸತ್ತಿನ, ನಿಜವಾದ ಚಿತ್ತಿನ, ನಿಜವಾದ ಸುಖದ ಆಭಾಸಗಳು. ಅವುಗಳು ಆತ್ಮನ ಸ್ವರೂಪಕ್ಕೆ ಸೇರಿದವಲ್ಲ ಎಂಬುದನ್ನು ನಾವು ತಿಳಿಯಬೇಕು. ಸತ್ವಗುಣವು ಈ ಸಚ್ಚಿತ್ ಸುಖಾಭಾಸಗಳಿಗೆ ನಮ್ಮನ್ನು ಕಟ್ಟಿಹಾಕುತ್ತಿರುವುದು. ಆದ್ದರಿಂದ ಅದೂ ಬಂಧಕವೇ. ಯಾವ ಸುಖವು ನಮ್ಮನ್ನು ಗೋಳುಗೊಟ್ಟಿಸುವುದೋ ಅದರಿಂದಾದರೂ ಏನಾಗಬೇಕು, ಅದನ್ನು ಬಿಟ್ಟು ಬಿಡಬೇಕು. ನಿಜವಾದ ಆತ್ಮ ಸುಖಕ್ಕೆ ಹಂಬಲಿಸಬೇಕು ಎಂದು ಶಾಸ್ತ್ರದಲ್ಲಿ ಉಪದೇಶಿಸಿರುತ್ತದೆ. ಇದರಂತೆ ಯಾವ ಜ್ಞಾನವು ನಮ್ಮನ್ನು ಗೋಳುಗುಟ್ಟಿಸುವುದೋ, ಯಾವುದು ನಮಗೆ ನಿತ್ಯ ಸುಖ ಶಾಂತಿಗಳನ್ನು ತಂದು ಕೊಡಲಾರದೋ ಅಂಥ ಜ್ಞಾನದಿಂದ ತಾನೇ ಏನು ಪ್ರಯೋಜನ? ವ್ಯಾಕರಣದ ಧಾತು ಪಾಠವನ್ನು ತಪ್ಪಾಗಿ ಅಭ್ಯಾಸ ಮಾಡುತ್ತಿದ್ದ ವೈಯಾಕರಣನನ್ನು ನೆಪ ಮಾಡಿಕೊಂಡು ಭಜ ಗೋವಿಂದಂ ಮೂಢಮತೆ ಎಂದು ಆಚಾರ್ಯರು ಬೋಧಿಸಿರುವುದರ ರಹಸ್ಯವು ಇದರಲ್ಲಿದೆ. ಯಾವ ಲೌಕಿಕ ಜ್ಞಾನವಾದರೂ ಅದು ನಿಜವಾದ ಜ್ಞಾನವಲ್ಲ, ಅದು ಆತ್ಮಸ್ವರೂಪಕ್ಕೆ ಸೇರಿದ್ದಲ್ಲ ಎಂಬುದನ್ನು ತಿಳಿಯಪಡಿಸುವುದೇ ಇಲ್ಲಿ ಭಗವಂತನ ಗುರಿಯಾಗಿರುತ್ತದೆ. ಸರಿ, ಇನ್ನು ರಜಸ್ಸು ತಮಸ್ಸು ಹೇಗೆ ಕಟ್ಟು ಬೀಳಿಸುತ್ತವೆ? ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಸ್ತನ್ನಿಬಧ್ನಾತಿ ಭಾರತ. ರಜಸ್ಸು ಎರಡು ಕೊಂಡಿಗಳ ಬೇಡಿಯಾಗಿರುತ್ತದೆ. ತೃಷ್ಣ ಎಂಬುದು ಆಸೆ. ಆಸೆಯು ಬಾಯಾರಿಕೆಯಂತೆ ಇರುವುದರಿಂದ ಅದನ್ನು ತೃಷ್ಣೆ ಎಂದು ಕರೆಯುವುದು ಯುಕ್ತವೇ ಆಗಿರುತ್ತದೆ. ಬಾಯಾರಿಕೆಯಾದಾಗ ಎಂಥ ನೀರನ್ನಾದರೂ ಕುಡಿದು ಬಿಡಬೇಕೆಂದು ತಹತಹ ಪಡುವಂತೆ ತೃಷ್ಣೆಯುಂಟಾದರೆ ಯಾವ ವಿಷಯವನ್ನಾದರೂ ಹೇಗಾದರೂ ಮಾಡಿ ಪಡೆದುಕೊಂಡು ಬಿಡಬೇಕೆಂಬ ಭಾವನೆಯು ಬಂದು ಗೋಳಾಡಿಸುತ್ತದೆ. ಉಪ್ಪು ನೀರನ್ನು ಕುಡಿದವರಿಗೆ ಮತ್ತೆ ಹೆಚ್ಚಾಗಿಯೇ ಬಾಯಾರಿಕೆಯಾಗುವಂತೆ ವಿಷಯಗಳ ಪ್ರಾಪ್ತಿ ಆದ ಮೇಲೂ ಅವುಗಳ ಹಂಬಲು ವಿಷಯಗಳಿಗೆ ನಿಲ್ಲುವುದಿಲ್ಲ, ಇನ್ನೂ ಹೆಚ್ಚಾಗುತ್ತಿರುವುದು. ಸಿಕ್ಕಿರುವ ವಿಷಯಗಳನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಎಂದಿಗೂ ಅವನ್ನು ಬಿಡಬಾರದೆಂದು, ಅವುಗಳನ್ನು ತಾನು ಎಂದೆಂದಿಗೂ ಭೋಗಿಸುತ್ತಿರಬೇಕೆಂದು ಬಯಸುವುದು ಸಂಗವು. ರಜೋಗುಣದಿಂದ ತೃಷ್ಣೆಯೂ ಸಂಗವೂ ಹೆಚ್ಚುತ್ತಲೇ ಇರುವವು. ಪ್ರಪಂಚದ ಸಮಸ್ತ ವಿಷಯಗಳ ಪ್ರಾಪ್ತಿಯಿಂದ ಆಗುವ ಸುಖವು ತೃಷ್ಣಾಕ್ಷಯ ಸುಖದ ವೀಸ ಪಾಲಿಗೂ ಸರಿಗಟ್ಟಲಾರದೆಂದು ಬಲ್ಲವರು ಹೇಳುತ್ತಾರೆ. ಅಂದ ಮೇಲೆ ರಜೋಗುಣವು ಎಂಥ ಬಂಧಕವೆಂದು ತಿಳಿಯಬೇಕಾಯಿತು. ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಕೀರ್ತಿಯನ್ನು ಪಡೆಯಬೇಕು, ಪರೋಪಕಾರವನ್ನು ಮಾಡಬೇಕು ಎಂದು ಮುಂತಾಗಿರುವ ಆಸೆಗಳೂ ತೃಷ್ಣೆಯೇ. ಆದರೆ ಆ ಆಸೆಯಲ್ಲಿ ಸತ್ವಗುಣದ ಮಿಶ್ರವು ಸ್ವಲ್ಪ ಹೆಚ್ಚಾಗಿರುತ್ತದೆ ಅಷ್ಟೇ. ಅಂತೂ ರಜೋಗುಣವು ಈ ತೃಷ್ಣೆ ಎಂಬ ಕೊಂಡಿಯಿಂದ ನಮ್ಮನ್ನು ಬಂಧಿಸುತ್ತಿರುವುದು. ಕರ್ಮವೆಂಬುದು ಇನ್ನೊಂದು ಈ ಬೇಡಿಯ ಕೊಂಡಿ. ಯಾವನಿಗೆ ಆಸೆಯಿರುತ್ತದೆಯೋ ಅವನು ಸುಮ್ಮನೆ ಕೂತಿರುವುದಕ್ಕೆ ಆಗುವುದೇ ಇಲ್ಲ. ಗಾಣದ ಎತ್ತಿನಂತೆ ಗಿರ್ರನ್ನೇ ಸುತ್ತುತ್ತಿರುವನು. ಕರ್ಮವನ್ನು ಕರ್ತವ್ಯ, ಡ್ಯೂಟಿ ಎಂಬ ಹೆಸರಿನಿಂದ ಮೇಲಕ್ಕೇರಿಸಿ ಅದಕ್ಕೆ ಆಳಾಗಿ ದುಡಿಯುವವರು ಹಲವು ಮಂದಿಗಿರುತ್ತಾರೆ. ಸ್ವಾರ್ಥಕ್ಕಾಗಿ ದುಡಿಯಲಿ, ಕರ್ತವ್ಯಕ್ಕಾಗಿ ದುಡಿಯಲಿ, ಎರಡೂ ಒಂದೇ. ಅವಿದ್ಯೆಯಿಂದ ತೃಷ್ಣೆ, ತೃಷ್ಣೆಯಿಂದ ಕರ್ಮ, ಕರ್ಮದಿಂದ ಫಲಪ್ರಾಪ್ತಿ ಅಥವಾ ಅಪ್ರಾಪ್ತಿ, ಅದರಿಂದ ಸುಖ ದುಃಖಗಳು, ಅದರಿಂದ ವಾಸನೆಗಳು, ವಾಸನೆಗಳು ಎದ್ದುಕೊಂಡಾಗ ತೃಷ್ಣೆ. ಹೀಗೆ ಕರ್ಮಚಕ್ರವು
ಜೀವರನ್ನು ತಿರುಗಿಸುತ್ತಲೇ ಇರುವುದು. ಈ ದೇಹವು ಬಿದ್ದ ಮೇಲೂ ನಮ್ಮನ್ನು ಈ ರಜೋಗುಣದ ತೃಷ್ಣಾ ಕರ್ಮಗಳು ಕಾಡುವುದು ತಪ್ಪುವುದಿಲ್ಲ. ವಾಸನೆಯು ನಮ್ಮನ್ನು ಹಿಂದಟ್ಟಿಕೊಂಡೇ ಬರುತ್ತದೆ. ಆಸೆಯಿಂದಲೇ ಆಯಾ ಫಲ ಭೋಗಕ್ಕಾಗಿ ಮತ್ತೆ ಮತ್ತೆ ಜನಿಸಿ ನಾವು ಕರ್ಮವನ್ನು ಮಾಡಿಯೇ ತೀರಬೇಕಾಗುತ್ತದೆ. ಇನ್ನು ತಮೋಗುಣದ ವಿಲಾಸವೇನು ಎಂಬುದನ್ನು ನೋಡೋಣ. ಅದು ಮೊದಲು ಎಲ್ಲರಲ್ಲಿಯೂ ಮೋಹವನ್ನು ಉಂಟು ಮಾಡುತ್ತದೆ. ಏನೂ ತೋಚದೆ ಭ್ರಾಂತಿಯಿಂದ ಹೊರಟವನು ಎಚ್ಚರ ತಪ್ಪಿಯೇ ತೀರುತ್ತಾನೆ. ಅವನು ಬೀಳದೇ ಇರುವ ಗುಂಡಿಗಳೇ ಇಲ್ಲ. ಮೋಹ, ಪ್ರಮಾದ, ಆಲಸ್ಯ ಇವೆಲ್ಲ ತಮೋಗುಣದ ಸಂತಾನವೇ. ತಮೋಗುಣದಿಂದ ಮಾಡುವ ಕೆಲಸವು ರಜೋ ಮಿಶ್ರಣದಿಂದಾಗುತ್ತದೆ. ಆದರೆ ಆಗ ಪ್ರಮಾದವೇ ಹೆಚ್ಚಿರುವುದರಿಂದ ಅದೆಲ್ಲ ಅನರ್ಥಕ್ಕೆ ಕಾರಣವಾಗುತ್ತದೆ. ತಿಳಿಯದೆ ಮತ್ತೆ ಮತ್ತೆ ಮಾಡಬಾರದ್ದನ್ನು ಮಾಡಿ ಆಗಬಾರದ ಅನರ್ಥಗಳನ್ನು ಅನುಭವಿಸುವವರು ತಮೋ ಗುಣಗಳ ದಾಸರು. ಹೀಗೆ ಪರಮೇಶ್ವರನ ಮಾಯಾಶಕ್ತಿಯಾದ ಪ್ರಕೃತಿಯು ತನ್ನ 3 ಗುಣಗಳ ಮೂಲಕವಾಗಿ ಜೀವರುಗಳನ್ನು ಬಗೆ ಬಗೆಯಾದ ಸಂಘಗಳಿಂದ ಕಟ್ಟಿಹಾಕಿ ಮಾಯಾತೀತವಾದ ಪರಮಾರ್ಥವನ್ನು ಅರಿಯದಂತೆ ಮಾಡಿರುತ್ತದೆ. ಇದೇ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗವು, ಇದೇ ಸಂಸಾರ ಬಂಧವು. ಇದರಿಂದ ಬಿಡುಗಡೆಯಾಗಬೇಕು ಎನ್ನುವವರು ಈ ಗುಣಗಳ ಸ್ವರೂಪವನ್ನು, ಇವುಗಳು ಯಾವಾಗ ಹೇಗೆ ತಮ್ಮ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತವೆ ಎಂಬುದನ್ನು ತಿಳಿದುಕೊಂಡು ಅವುಗಳ ವಿಲಾಸಕ್ಕೆ ಸಿಕ್ಕಿ ಬೀಳದೆ ತಟಸ್ಥರಾಗಿ ತಮ್ಮ ಪರಮಾರ್ಥ ಸ್ವರೂಪದಲ್ಲಿ ನಿಷ್ಠೆಯನ್ನು ಪಡೆಯಬೇಕು. ಇದರ ವಿವರವನ್ನು ಇನ್ನು ನಾವು ತಿಳಿಯಬೇಕಾಗಿರುತ್ತದೆ. ಶ್ರೋತೃಗಳಿಗೆ ಇದು ಸಚ್ಚಿದಾನಂದೇಂದ್ರ ಸರಸ್ವತಿಗಳವರ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ತ್ರಿಗುಣಾತ್ಮಕ ಪ್ರಕೃತಿ ಎಂಬ 130ನೆಯ ಉಪನ್ಯಾಸವಾಗಿರುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.